ಘನತೆ ವೆತ್ತ ಕೇಂದ್ರ ಸರ್ಕಾರ, ಜನಪರ ಜನರಿಗಾಗಿ ಸದಾ ಕಾಲ ಒದ್ದಾಡುವ ಪಾಪ ಸರ್ಕಾರ ಹೊಸ ನಿಯಮಗಳನ್ನ ಒಂದಿಷ್ಟು ತಂದಿಟ್ಟು ಮತ್ತೊಂದಿಷ್ಟು ಜನರನ್ನ ತಗಲು ಹಾಕಿಸಿ ಮಜಾ ನೋಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇರೋ ಕಾಣಿಸುತ್ತೆ. ಬಾಯಿ ಮುಚ್ಕೊಂಡು ಇದನ್ನ ಪೋಸ್ಟ್ ಪೋನ್ ಮಾಡ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಹೊಸ ನಿಯಮಗಳು ಲೈಕ್ ಆದಾಯ ತೆರಿಗೆ ಇರ್ಬೋದು, ಮತ್ತೊಂದಿರ್ಬೋದು, ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಟೋಲ್ ಇರ್ಬೋದು, ನೀರಿರ್ಬೋದು. ಹೆಣ ಸುಡೋದು ಒಂದು ಇಲ್ಲವಂತೆ ಕೇಳದೆ ಮೋದಿ ಇವ್ರು ಇನ್ನೂ ತೀರ್ಮಾನ ಮಾಡಿಲ್ಲ, ಮತ್ತೆ ಅದ್ರ ವ್ಯಾಪ್ತಿಗೆ ಬರಲ್ಲ. ಹಾಗಾಗಿ ಹೆಣ ಸುಡೋದು ಒಂದು ಬಾಕಿ ಬಿಟ್ಟಂಗಿದೆ. ಬಹಳ ಸಂತೋಷ. ಯಾಕಂದ್ರೆ ಅವ್ರ ಮನೇಲಿ ಯಾರು ಸಾಯೋದೇ ಇಲ್ಲ, ಸತ್ರು ಅವ್ರಿಗೇನು ತೊಂದರೆ ಇಲ್ಲ, ಹೇಸಿಗೆ ದುಡ್ಡು ಇರುತ್ತಲ್ಲ. ಏನೇನ್ ತರ್ತಾರಂತೆ, ಒಬ್ಬ ವ್ಯಕ್ತಿಯಿಂದ ಒಂದೇ ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಪಡೆಯೋ ಅಂತಿಲ್ವಂತೆ. ವ್ಯಾಪಾರಸ್ಥರು 2 ಲಕ್ಷಕ್ಕಿಂತ ಹೆಚ್ಚು ಪಡೆದ್ರೆ 100% ಪೆನಾಲ್ಟಿ ಆಗ್ತಾರಲ್ಲ. ನೀವು ವಿಪರೀತವಾಗಿ ರೂಲ್ ಫಾಲೋ ಮಾಡೋರಿಗೆ ರೂಲ್ ಅನ್ನು ತರೋ ಅಂತಹ ಮಹಾನ್ ನಾಯಕರ ತರ ಬಂದ್ರೆ ನಮ್ಮ ಹತ್ರಕ್ಕೆ ನಿಮಗೆ ಜನ ಪಾಠ ಕಲ್ಸಕ್ಕೆ ಒಳ ಮಾರ್ಗ ಕಂಡು ಹಿಡಿತಾರೆ. ಕಾರಣ ಬಹಳ ಸರಳ. ಈ ರೂಲ್ಸ್ ಗೆ ಏನೇನ್ ಕೆಳಗಡೆ ಹೇಳ್ತೀನಿ ಇದಕ್ಕೆಲ್ಲ ನಾವು ಫಾಲೋ ಮಾಡೋದಕ್ಕೆ ಮೊದಲು ನಿಮ್ಮನ್ನು ಕೇಳೋದು ಒಂದೇ ಒಂದು ಪ್ರಶ್ನೆನ ಕೇಂದ್ರ ಸರ್ಕಾರನ. ಡಿಮಾನಿಟೈಸೇಷನ್ ಆಯ್ತಲ್ಲ, ಏನ್ ಲಾಭ ಆಯ್ತು ಹೇಳಪ್ಪ ದೇಶಕ್ಕೆ ಮಹಾಪುರುಷ. ಆಸ್ತಿ ಖರೀದಿ ವೇಳೆ 20,000ಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ. ಯಾವನವನು ಬಂದ್ಬಿಟ್ಟು ಇದನ್ನ ಮಾನಿಟರ್ ಮಾಡ್ತಾನೆ ಅಂತ ನನ್ಗೆ ಯಾರು ಹೇಳ್ಬಿಟ್ರೆ, ಡೊನಾಲ್ಡ್ ಟ್ರಂಪ್ ಹತ್ರ ಇಟ್ಕೊಂಡಿರೋದು, ಆ ಮೇಡಮ್ ಹತ್ರ ಇಟ್ಕೊಂಡಿರೋ ನೊಬೆಲ್ ಪ್ರೈಸ್ ಹಿಂಗಾರು ಒಳ್ಳೆ ಮೂಡಲ್ಲಿರೋ ಟೈಮಲ್ಲಿ ಇಸ್ಕೊಂಬಂದ್ ಕೊಟ್ಬಿಡ್ತೀವಿ. ತಿನ್ನಕ್ಕೆ ಲಿಮಿಟ್ ಇಲ್ಲ. ಹೇಸ್ಕೆಗೆ ಬ್ಲಾಕ್ ಬೇಕು. ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರ್ಲಿಲ್ವಂತ ಕಾಲದಲ್ಲಿ ಹೇಳಿ ಮೋದಿ ಅವರು ಬಂದು ನೋಡ್ತೀನಿ, ನನ್ನ ರಾಜ್ಯ ಸರ್ಕಾರದಲ್ಲಿ ಅವತ್ತು ಭ್ರಷ್ಟಾಚಾರ ಇರ್ಲಿಲ್ಲ ಇಲ್ಲಿ ಅಂತ ಹೇಳಿ ನೋಡೋಣ. ಅವ್ರ ಸರ್ಕಾರದವ್ರು ಬಂದು ಇರ್ಲಿಲ್ಲ ಇಲ್ಲಿ ಅಂತ. ಹೇಸ್ಕೆಗೆ ಬ್ಲಾಕ್ ಇಲ್ಲ, ಅದಕ್ಕೆ ಪರವಾಗಿಲ್ಲ, ಕೈ ತೊಳ್ಕೊಂಡ್ಬಿಟ್ಟು ಒಂದ್ ವೇಳೆ ಹೇಸ್ಕೆ ಅದು ಪರವಾಗಿಲ್ಲ, ಆಮೇಲೆ ಊಟ ಮಾಡೋಣ ಅಂತ. ಬೇರೆಯವ್ರಿಗೆ ಬುರುಡೆ ಬಿಡೋದು ನಿಂತ್ಕೊಂಡು ಬರೀ. ಆಸ್ತಿ ಖರೀದಿ 20,000 ರೂಪಾಯಿಗಿಂತ ಹೆಚ್ಚು ನಗದು ವ್ಯವಹಾರ ಮಾಡಬೇಡಿ ಅಂತಿರಲ್ಲ. ಯಾವನಾರು ಒಬ್ಬ ಈ ದೇಶದಲ್ಲಿ ಆಸ್ತಿ ಖರೀದಿ ಮಾಡಕ್ಕಾಗತ್ತ ಹೇಳ್ರಪ್ಪ, ಎಕ್ಸೆಪ್ಟ್ ಕಾರ್ಪೊರೇಟ್ ಟು ಕಾರ್ಪೊರೇಟ್, ಕಂಪನಿ ಟು ಕಂಪನಿ, ವೈಟಲ್ ಟ್ರಾನ್ಸ್ಫರ್ ಆಗೋಗ್ಬಿಟ್ರೆ. ಮೋದಿಗೆ ಕಂಡ ಬರೀತೀನಿ, ನಾನೊಂದು ಆಸ್ತಿ ತಗೊಳ್ಬೇಕಪ್ಪ ಕೊಡ್ಸಿ ಅಂತ. ಯಾವನು ಮಾರೋದು ಇಲ್ಲ, ತಗೊಳ್ಳೋದು ಇಲ್ಲ, ಯಾರು ತಗೊಳ್ಳಲ್ಲ. 100% ಫೈನ್ ಅಂತಾರೆ. ಕಾಮನ್ ಸೆನ್ಸ್. ನಿರ್ಮಲಾ ಸೀತಾರಾಮನ್ ಬುದ್ಧಿವಂತರು, ಅಪಾರವಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ನಾವೇನು ಮಾಡಕ್ಕಾಗಲ್ಲ. ಅವ್ರು ಸಾಲಕ್ಕೆ 20,000ಕ್ಕಿಂತ ಜಾಸ್ತಿ ನಗದು ರೂಪದಲ್ಲಿ ತೆಗೆದುಕೊಳ್ಳಬಾರ್ದಂತೆ. ಮಿತಿಗಿಂತ ಹೆಚ್ಚು ಸಾಲ ವಾಪಸ್ಸಿಗೆ 100%. ಕೈ ಸಾಲ ಇಸ್ಕೊಳ್ಳೋದನ್ನ ಯಾರಪ್ಪ ಮಾನಿಟರ್ ಮಾಡೋನು? ನೀನ್ ದುರ್ಬೀನ್ ಹಾಕೊಂಡು ನೋಡ್ತೀಯನಪ್ಪ ಕೈ ಸಾಲನ. ಆಯ್ತು. ಉಳಿತಾಯ ಖಾತೆಗೆ ವರ್ಷಕ್ಕೆ ಡೆಪಾಸಿಟ್ ಗರಿಷ್ಠ ಮಿತಿ 10 ಲಕ್ಷ ರೂಪಾಯಿ. ದುಡ್ಡು ಇಡಕ್ಕೆ ಡೆಪಾಸಿಟ್ 10 ಲಕ್ಷ ರೂಪಾಯಿ ಮೇಲ್ ಬಂದ್ರೆ ಇಲ್ಲ ಆದಾಯ ತೆರಿಗೆ ಸ್ಪಷ್ಟ ಮಾಡಿದ್ರೆ ಆದಾಯ ತೆರಿಗೆಗೆ ಸ್ಪಷ್ಟನೆ ಕೊಡಬೇಕು. ಆ ಸ್ಪಷ್ಟನೆ ಕೊಟ್ಮೇಲೆ ಅವ್ನ ಆಫೀಸರ್ ಹೇಳಿದ್ದೀನಿ ಕೇಳಬೇಕು. ಅವ್ನು ಕೇಳಿದ್ದು ಆಗ್ಲಿಲ್ಲ ಅಂತ ಅವ್ನಿಗೆ ಅನುಭವಿಸ್ಬೇಕು, ಹಂಗೆ ಒದಸ್ಕೋಬೇಕು. ನಮ್ ದುಡ್ಡು ನಾವು ಡೆಪಾಸಿಟ್ ಮಾಡೋದಕ್ಕೂ ಇಷ್ಟೆಲ್ಲ ಕಿರಿಕಿರಿ. ದೇಶ ಕಟ್ಟಬೇಕು, ಬಾಯಿ ಮುಚ್ಕೊಂಡು ಕಟ್ಟಿ. ಇಲ್ಲಿ ನೀವು ಕಾಂಗ್ರೆಸ್, ನೀವೆಲ್ಲ ಕಾಂಗ್ರೆಸ್ ಅಷ್ಟೇ. ಮುಗಿದಾಯ್ತು ಕತೆ. ಹೇಳಿದ್ರೆ ಆಯ್ತಪ್ಪ. ಅದಕ್ಕಿಂತ ಹೆಚ್ಚಿಗೆ ಮಾತಾಡಿದ್ರೆ ನೀನ್ ಪಾಕಿಸ್ತಾನ ಅಂದ್ರೆ ಆಯ್ತಪ್ಪ. ಅಷ್ಟೇ. ಏನೀಗ